ಬೇಸಿಗೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ಮನುಷ್ಯರಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳು ಬಸವಳಿಯುವಂತಾಗಿದೆ. ಪ್ರಾಣಿ ಪಕ್ಷಿಗಳ ಸ್ಥಿತಿ ಮನಗಂಡ ಬಾಗಲಕೋಟೆಯ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಪಾಂಚಜನ್ಯ ಘಟಕ ನೀರು, ಆಹಾರವನ್ನು ಒದಗಿಸುವ ಮೂಲಕ ಮಾನವೀಯತೆ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈ ಕುರಿತು ಒಂದು ವರದಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ 40 ಡಿಗ್ರಿಯಷ್ಟಿದೆ. ಇದರಿಂದ ಜನರಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳು ಸಮಸ್ಯೆ ಎದುರಿಸುವಂತಾಗಿದೆ. ಜೊತೆಗೆ ಬೇಸಿಗೆಯಲ್ಲಿ ಆಹಾರ, ನೀರಿನ ಕೊರತೆಯನ್ನು ಮನಗಂಡ ಯುವಕರ ತಂಡ ಮನೆಗಳ ಛಾವಣಿ, ದೊಡ್ಡ ದೊಡ್ಡ ಮರಗಳ ಮೇಲೆ ನೀರು ಮತ್ತು ಆಹಾರದ ವ್ಯವಸ್ಥೆ ಮಾಡಿದ್ದಾರೆ. 40 ಯುವಕರ ತಂಡ ಬಾಗಲಕೋಟೆಯ ವಿವಿಧ ಭಾಗಗಳಾದ ಕಿಲ್ಲಾ, ವೆಂಕಟಪೇಟೆ, ಮಾರುಕಟ್ಟೆ, ಹಳೆ ಬಾಗಲಕೋಟೆ ಸೇರಿದಂತೆ ಹಲವು ಕಡೆ ಮರ ಗಿಡಗಳ ಮೇಲೆ ಸಣ್ಣ ಸಣ್ಣ ಬಟ್ಟಲು ಮತ್ತು ಮಣ್ಣಿನ ಮಡಿಕೆಗಳಲ್ಲಿ ಕಾಳು, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿನಿತ್ಯ ಯುವಕರ ತಂಡ ಕಾಳು ಮತ್ತು ನೀರನ್ನು ಬೈಕ್ ಮತ್ತು ಸೈಕಲ್ಗಳಲ್ಲಿ ನಿಗದಿತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ದಿನನಿತ್ಯ ಪಕ್ಷಿಗಳು ಹಸಿವು ಮತ್ತು ದಾಹ ನೀಗಿಸಿಕೊಳ್ಳುತ್ತಿವೆ. ಸದ್ಯ 80 ಕಡೆಗಳಲ್ಲಿ ಈ ವ್ಯವಸ್ಥೆ ಮಾಡಿದ್ದು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ. ದೂರದರ್ಶನದೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸುರೇಶ್ ಮಾಗಿ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳು ನೀರಿನ ಹಾಹಾಕಾರ ಎದುರಿಸುವುದನ್ನು ಮನಗಂಡ ಸಂಘದ ಪಾಂಚಜನ್ಯ ಘಟಕ ವತಿಯಿಂದ ನೀರು ಮತ್ತು ಆಹಾರದ ವ್ಯವಸ್ಥೆ ಮಾಡಲಾಗಿದೆ. 100ಕ್ಕೂ ಅಧಿಕ ಸ್ಥಳಗಳಲ್ಲಿ ಇದನ್ನು ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದರು. 80 ಜಾಗದೊಳಗೆ ಮಾಡಿದ್ವಿ, ಇನ್ನೂ 20 ಜಾಗದೊಳಗೆ ಅದನ್ನ ಡೈಲಿ 2-3 ಕಡೆ ಎಕ್ಸ್ಟ್ರಾ ಮಾಡ್ತಾ ಇದೀವಿ. ಬೆಳಗ್ಗೆ ನಮ್ದು ಪಾಂಚಜನ್ಯ ಶಾಖೆ 6ರಿಂದ 7:30 ಇರ್ತೈತಿ. ಆ ಶಾಖೆ ಮುಗಿದ ತಕ್ಷಣ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಟೀಮ್ ಒಳಗೆ ಮಾಡಿಕೊಂಡು 4-5 ಟೀಮ್ ಒಳಗೆ 15-20 ನಿಮಿಷದೊಳಗೆ ಎಲ್ಲರೂ ನೀರು ಮತ್ತು ಆಹಾರ ಅವಕ್ಕೆ ಹಾಕಿ ವಾಪಸ್ ಎಲ್ಲರೂ 8 ಗಂಟೆಗೆ ವಾಪಸ್ ಅವ್ರವ್ರ ಮನೆಗೆ ಅವ್ರವ್ರ ಕೆಲಸಕ್ಕೆ ವಾಪಸ್ ಹೋಗ್ತೀವಿ. ಸಂಘದ ಮತ್ತೋರ್ವ ಸದಸ್ಯ ಆನಂದ ಕಾತರಕಿ ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರ ಅಗತ್ಯ ಇರುವ ಹಿನ್ನೆಲೆಯಲ್ಲಿ ಪಾಂಚಜನ್ಯ ಘಟಕ ವತಿಯಿಂದ ಯುವಕರು ಆಹಾರ ವ್ಯವಸ್ಥೆ ಮಾಡಿದ್ದೇವೆ ಎಂದು ಹೇಳಿದರು. ಈ ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಅವಕ್ಕೆ ನೀರು ಮತ್ತು ಕಾಳುಗಳನ್ನು ಹಾಕಿ ಅವಕ್ಕನ್ನು ಸ್ವಲ್ಪ ನೋಡ್ತೀವಿ. ಜನರು ನಮ್ಮನೆ ನೀರಿನ ವ್ಯವಸ್ಥೆಗೆ ಸುಸ್ತಾಗಿದ್ದಾಗ್ತಾರಲ್ಲ, ಜನರ ತಕ್ಕ ನಾವು ಪ್ರಾಣಿಗಳನ್ನು ಅದು ಮಾಡ್ತೀವಿ. ಮಾಡೋಣ, ಎಷ್ಟೋ ಗೋಗಳನ್ನು ಸೇವೆ ಮಾಡ್ತೀವಿ. ಗೋ ಮತ್ತು ಎಲ್ಲೇ ಅನಾಥ ಶವಗಳನ್ನು ಸಂಸ್ಕಾರ ಮಾಡ್ತೀವಿ. ಎಲ್ಲ ಪಾಂಚಜನ್ಯ ಶಾಖೆದವ್ರು ಕೂಡಿ ಮಾಡ್ತೀವಿ ನಾವು. ಘಟಕದ ಇನ್ನೋರ್ವ ಸದಸ್ಯ ರಾಘವೇಂದ್ರ ಮಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾಂಚಜನ್ಯ ಘಟಕದ ಯುವಕರ ತಂಡ ಪಕ್ಷಿಗಳಿಗೆ ಕಾಳು, ನೀರಿನ ವ್ಯವಸ್ಥೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಬ್ಯಾಸಗಿ ದಿನದಾಗ ನದಿಗಳು ಮತ್ತು ಕೆರೆಗಳೆಲ್ಲ ಬಸ್ತು ಹೋಗ್ಬಿಟ್ಟಿರ್ತಾವ್ರಿ. ಹೋಗಿದ ತಕ್ಷಣ ಆಮೇಲೆ ಅವು ಶಾಖೆದವ್ರು ಒಂದು ಯೋಜನೆ ಮಾಡಿ ಎಲ್ಲ ಓಣಿಯಲ್ಲಿರುವಂಥ ಗಿಡಗಳಿಗೆ ಪರಿಯಾಂದಾಗ ಸ್ವಲ್ಪ ಅಕ್ಕಿ, ಕಾಳು ಮತ್ತು ನೀರು ಹಾಕಿ ಅವಗೂ ಸ್ವಲ್ಪ ಮೂಕ ಪ್ರಾಣಿಗಳಿಗೆ ಸಹಾಯ ಮಾಡತ್ತೀವ್ರಿ. ಸಾಗರ್ ಮಾಗಿ ಪಾಂಚಜನ್ಯ ಘಟಕದ ವತಿಯಿಂದ ಯುವಕರ ತಂಡ ಪ್ರತಿನಿತ್ಯ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಒದಗಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. 1 ತಾಸು ನೀರು ಇರಲಿಲ್ಲ ಅಂದ್ರೆ ಅಕಸ್ಮಾತ್ ನಾವು ಬರೇ ಫಿಲ್ಟರ್ ನೀರು ಕೇಳ್ತೀವಿ. ಈಗಿನ ಮಂದಿ ಅವಕ್ಕೆ ನಾವು ಫಿಲ್ಟರ್ ನೀರು ಬೇಡ, ಅಲ್ಲಿ ಇದ್ದಿದ್ದು ನೀರು ಹಾಕಿದ್ರೆ ಅವಕ್ಕೆ ಎಷ್ಟೋ ಸಮಾಧಾನ ಇರ್ತೈತಿ ಪಕ್ಷಿಗಳಿಗೆ. ಹಂಗ ಕಾಳುನು ಹಾಕಿದ್ರೆ ಒಂದು ಒಳ್ಳೆ ಕೆಲಸ. ಅದರಿಂದ ಒಂದು ಸ್ವಾರ್ಥ ಬಿಟ್ಟು ನಿಸ್ವಾರ್ಥ ಸೇವೆ ಒಂದು ಪ್ರಮುಖ ಆಗ್ತಿರ್ತೈತಿ ಅಲ್ಲಿ. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಪಾಂಚಜನ್ಯ ಘಟಕದ ಯುವಕರ ತಂಡ ಪಕ್ಷಿಗಳಿಗೆ ನೀರು ಮತ್ತು ಆಹಾರ ಒದಗಿಸುವ ಮೂಲಕ ಮಾದರಿಯಾಗಿದ್ದಾರೆ.